ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಈ ಕಾರ್ಯಕ್ರಮಗಳಿಗೆ ಆಮಂತ್ರಿಸ್ತೇನೆ. ದೇವರ ವಾಕ್ಯದ ಸತ್ಯವನ್ನು ನಾವು ಗಮನ ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವಮಾನ ಕಾಲದಲ್ಲಿ ನೀನು ನಮಗೆ ಕೊಟ್ಟಂಥ ಎಲ್ಲ ಸಂದರ್ಭಗಳನ್ನು ಕರ್ತನೆ ನಾವು ವ್ಯರ್ಥ ಮಾಡದೆ ನಿನಗೆ ಯೋಗ್ಯರಾಗಿ ಜೀವಿಸುವಂತೆ ಕೃಪೆ ಮಾಡು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬರುವಂಥ ಸಮಯ ಅದು ಎಷ್ಟು ಗಂಭೀರವಾದ ರೀತಿಯಲ್ಲಿ ವರ್ಣಿಸಲ್ಪಟ್ಟಿದೆ. ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. ಹೌದು ಸ್ವಾಮಿ, ನೀನು ಅರಸರ ಅರಸನು, ರಾಜಾದಿರಾಜನು, ಕರ್ತರ ಕರ್ತನೂ ಆಗಿ ನೀನು ಬರುತ್ತಿ ಸ್ವಾಮಿ. ಆದ್ದರಿಂದ ನಮ್ಮ ಜೀವನದಲ್ಲಿ ನಿನ್ನ ಬರುವಿಕೆಗಾಗಿ ಎದುರು ನೋಡುತ್ತಾ ಜೀವಿಸಲಿಕ್ಕೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪ್ರಿಯ ವೀಕ್ಷಕರೇ, ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಅದರಲ್ಲಿ 16 ವಚನಗಳವರೆಗೆ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು 17ರಿಂದ 21ನೇ ವಚನದವರೆಗೆ, ಅಂದರೆ ನಾವು ಈಗವಾಗ 19ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬರುತ್ತಿದ್ದೇವೆ. 17ನೇ ವಚನದಿಂದ 21ನೇ ವಚನದವರೆಗೆ ಬರೆದಂಥ ವಾಕ್ಯ ಭಾಗವನ್ನು ನಾವು ಓದಿ ಕೇಳೋಣ. ಮೊದಲನೆಯ ಮೃಗವು ಸುಳ್ಳು ಪ್ರವಾದಿಯು ನಾಶವಾದದ್ದು. ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು, ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಎಂದು ಹೇಳಿದನು. ತರುವಾಯ ಆ ಮೊದಲನೇ ಮೃಗವು ಭೂರಾಜರು, ಅವರ ಸೈನ್ಯಗಳವರು, ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು, ಮರುಳುಗೊಳಿಸಿದ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಮಿಕ್ಕಾದವರು ಆ ಕುದುರೆಯ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು. ಮತ್ತು ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬ ತಿಂದವು ಎಂಬುದಾಗಿ. ದೇವರು ತನ್ನ ವಾಕ್ಯವನ್ನು ನಮಗೆ ಆಶೀರ್ವಾದ ಮಾಡಿ ಕೊಡಲಿ. ಆಂಗ್ಲ ಭಾಷೆಯಲ್ಲಿ ನಾವೀಗ ಓದಿದ ಭಾಗ, ಅದನ್ನು ಇನ್ನೊಂದು ಸಾರಿ ಓದೋಣ. ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 19 verses 17 to 21. Then I saw an angel standing in the sun, and he cried out with a loud voice, saying to all the birds which fly in mid-heaven, come, assemble for the great supper of God, so that you may eat the flesh of kings, and the flesh of commanders, and the flesh of mighty men, and the flesh of horses, and of those who sit on them, and the flesh of all men, both free, men and slaves, and small and great. And I saw the beast and the kings of the earth and their armies assembled to make war against him who sat on the horse and against his army. And the beast was seized, and with him the false prophet who performed these signs in his presence, by which he deceived those who had received the mark of the beast and those who worshipped his image. These two were thrown alive
into the lake of fire, which burns with brimstone. And the rest were killed with the sword which came from the mouth of him who sat on the horse, and all the birds were filled with their flesh. May God bless these words. Now we need to study this portion. There are quite a lot of things that we need to understand. ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕುಂಟು. ಅದನ್ನು ನಿಧಾನವಾಗಿ ಹೆಜ್ಜೆ ಹೆಜ್ಜೆಯಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. Now once again, an angel plays a key role, in one of the end time scenario. ನಾವು ಅಂತ್ಯ ಭಾಗದಲ್ಲಿ ಒಬ್ಬ ದೇವದೂತನು ಬಹಳ ಅಮೂಲ್ಯವಾದಂತಹ ಒಂದು ಕೆಲಸವನ್ನು ಮಾಡುವಂತಹದ್ದನ್ನು ನೋಡುತ್ತಾ ಇದ್ದೇವೆ. The Bible says that John saw this angel standing in the sun. 17ನೇ ವಚನ. ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. That is, in the proximity of the sun, possibly in front of it, partially eclipsing it. ಸೂರ್ಯನ ಪಕ್ಕದಲ್ಲಿ ಅಥವಾ ಎದುರಿನಲ್ಲಿ ಆತನು ನಿಂತನು. ಇದರಿಂದಾಗಿ ಸ್ವಲ್ಪ ಸಮಯದವರೆಗೆ ಸೂರ್ಯ ಗ್ರಹಣ ಉಂಟಾಯಿತು. He stands in a conspicuous, prominent place to make this important announcement. ಯಾಕೆ ಆತನು ಸೂರ್ಯನ ಎದುರುಗಡೆ ಆತನು ನಿಲ್ಲುತ್ತಾ ಇದ್ದಾನೆ ದೇವದೂತನು? ಆತನಿಗೊಂದು ಜವಾಬ್ದಾರಿಕೆ ಉಂಟು. ಏನದು? ಒಂದು ಪ್ರಕಟಣೆಯನ್ನು ಲೋಕಕ್ಕೆ ಹೇಳಬೇಕಾಗಿದೆ. The Lord God is using an angel to give a declaration. Evidently, the worldwide darkness associated with the fifth bowl in chapter 16 and verse 10. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 10ನೇ ವಚನದಲ್ಲಿ ಆ 5ನೆಯ ಬೋಗಣಿ ಸುರಿಸಲ್ಪಟ್ಟಾಗ ಲೋಕದಾದ್ಯಂತ ಕತ್ತಲೆ ಉಂಟಾಯಿತು ಎಂಬುದನ್ನು ನಾವು ಧ್ಯಾನ ಮಾಡಿದ್ದೇವೆ. Now it has been lifted since the sun is again visible. ಈಗ ಸೂರ್ಯನ ಪ್ರಕಾಶ ಇನ್ನು ಕಾಣ್ತಾ ಉಂಟು. The lifting of that earlier darkness would also explain how the smoke from Babylon's destruction was visible at a distance. ನೋಡ್ರಿ, ಬಾಬಿಲೋನ್ ಪಟ್ಟಣದ ನಾಶನದಿಂದ ಬರುತ್ತಿದ್ದಂಥ ಹೊಗೆ ಅದು ಲೋಕದ ಭಾಗಗಳಲ್ಲಿ ಜನರು ನೋಡುವಷ್ಟರ ಮಟ್ಟಿಗೆ ಅದು ಬಂತು. That's what we saw in chapter 18 verse 9 and 10. However, darkness will soon blanket the earth again, accelerating the flashing brilliant glory of the returning Christ. ಈಗ ಇನ್ನೊಂದು ಸಾರಿ ಲೋಕದಲ್ಲಿ ಕತ್ತಲೆ ಉಂಟಾಗ್ತದೆ. ದೇವರ ವಾಕ್ಯವನ್ನು ಗಮನಿಸಿರಿ ನೋಡ್ರಿ. ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ನನ್ನ ಪ್ರಿಯರೇ, when we study the Bible, as angels have frequently done in the book of Revelation in several chapters, in chapter 7, chapter 10, chapter 14, chapter 18, the angels cried out with a loud voice. ನಾವು ಪ್ರಕಟಣೆ ಗ್ರಂಥವನ್ನು ತೆಗೆದು ಅಧ್ಯಯನ ಮಾಡುವಾಗ 7ನೇ ಅಧ್ಯಾಯ, 10ನೇ ಅಧ್ಯಾಯ, 14ನೇ ಅಧ್ಯಾಯ, 18ನೇ ಅಧ್ಯಾಯ, ಈ ಎಲ್ಲ ಅಧ್ಯಾಯಗಳಲ್ಲಿ ದೇವದೂತರು ಗಟ್ಟಿಯಾದ ಧ್ವನಿಯಿಂದ ಬೊಬ್ಬೆ ಹಾಕಿ ಅವರು ಮಾತಾಡಿದರು. ನನಗೆ ಗೊತ್ತಿಲ್ಲ ಪ್ರಿಯರೇ, ಅದು ಎಷ್ಟು ಪವರ್ಫುಲ್ ಮೆಗಾಫೋನ್ ಅಥವಾ ಎಷ್ಟು ವಾಟ್ಸ್ನ ಫೋನ್ ಮೆಗಾಫೋನ್ ಅಂತ ನನಗೆ ಗೊತ್ತಿಲ್ಲ. But one thing I know, Bible says when the angel spoke,
the world would listen. ಒಂದು ವೇಳೆ ಇವತ್ತು ನಮಗೆ ಅದನ್ನು ಅದು ಹೇಗಾದೀತು ಎಂಬುದಾಗಿ ಒಂದು ವೇಳೆ ನಮಗೆ ಪ್ರಶ್ನೆ ಬರ್ಬೋದು. ದೇವದೂತನು ಸೂರ್ಯನನ್ನ ಅಡ್ಡದಲ್ಲಿ ನಿಂತುಕೊಂಡು ಮಾತಾಡಿದಂತೆ ಕತ್ತಲಿನಲ್ಲಿ. When the angel of the Lord stood in front of the sun, there was not only darkness, the voice could be heard. ಅವನು ಮಹಾಶಬ್ದದಿಂದ ಕೂಗಿದಂತೆ. He spoke with a loud voice. He addresses all the birds which fly in mid-heaven. ಸೂರ್ಯನ ಪಕ್ಕದಲ್ಲಿ ನಿಂತುಕೊಂಡಂಥ ದೇವದೂತನು ದೇವರ ವಾಕ್ಯ ಏನು ಹೇಳ್ತಾ ಉಂಟಂತ ಹೇಳಿದರೆ, ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳನ್ನು ಉದ್ದೇಶಿಸಿ ಮಾತನಾಡಿದಂತೆ. ನೌ he is speaking to the birds. What is it that he is speaking? ದೇವದೂತನು ಏನಂತ ಬೊಬ್ಬೆ ಹೊಡೆದು ಮಾತನಾಡ್ತಾ ಇದ್ದಾನೆ. Inviting them to feed on the results of the carnage. That will shortly ensue. ಅತಿ ಶೀಘ್ರವಾಗಿ ಈ ಲೋಕದಲ್ಲಿ ಬಹಳ ಭಯಂಕರವಾದಂಥ ಮರಣ ಉಂಟಾಗ್ತದೆ. ಲಕ್ಷಾಂತರ ಜನರು ಅವರ ಹೆಣಗಳು ಬೀಳಿಕೊಂಡು ನಿಮಗೆ ಅದು ಆಹಾರವಾಗ್ತದೆ. ಪಕ್ಷಿಗಳೇ, ಆಕಾಶದಲ್ಲಿ ಹಾರಾಡುವಂಥ ಎಲ್ಲ ಪಕ್ಷಿಗಳೇ ಅಂತ ಬೊಬ್ಬೆ ಹಾಕ್ತಾನೆ. ಸಮಥಿಂಗ್ ಅಮೇಸಿಂಗ್. ದಿಸ್ ಇಸ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಸತ್ಯ. Now the angel of the Lord is speaking to the birds of the air, inviting them to feed on the carcasses. ಸತ್ತ ಹೆಣಗಳನ್ನು ನೀವು ತಿನ್ನಲಿಕ್ಕೆ ನಿಮಗೆ ಮೃಷ್ಟಾನ್ನ ಭೋಜನವಾಗಿ ಸಿಕ್ಕುತ್ತಾ ಉಂಟು. So the angel declares Christ's victory before the battle is ever fought. ಯುದ್ಧವಾಗುವ ಮೊದಲೇ ದೇವರ ದೂತನು ಈ ಒಂದು ಪ್ರಕಟಣೆಯನ್ನು ಕೊಡ್ತಾ ಇದ್ದಾನೆ. ಯುದ್ಧ ಇನ್ನೂ ಆಗಲಿಲ್ಲ. ಯೇಸು ಕ್ರಿಸ್ತನು ಇನ್ನೂ ಭೂಮಿಗೆ ಬರಲಿಲ್ಲ. ಆತನು ಬರುವುದಕ್ಕಿಂತ, ಯುದ್ಧ ಆಗುವುದಕ್ಕಿಂತ ಮುಂಚಿತವಾಗಿ ಒಂದು ದೊಡ್ಡ ಪ್ರಕಟಣೆ ಆಗ್ತಾ ಉಂಟು. ಎಂಥ ಪ್ರಕಟಣೆ? ಯಾರಿಗ ಪ್ರಕಟಣೆ? ಮಹಾಶಬ್ದದಿಂದ ಆಕಾಶದಲ್ಲಿ ಹಾರಾಡುವಂಥ ಎಲ್ಲ ಪಕ್ಷಿಗಳಿಗೆ ಆತನು ಮಾತಾಡಿದ. Now his invitation to the birds, ಆತನು ಈ ರೀತಿಯಾಗಿ ಎಲ್ಲ ಪಕ್ಷಿಗಳಿಗೆ ಆ ಆಮಂತ್ರಣವನ್ನು ಕೊಡುವಾಗ, now we can remember what Jesus said in Matthew chapter 24. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಏನು ಹೇಳಿದ ಎಂಬುವಂಥದ್ದನ್ನು ನಮ್ಮ ನೆನಪಿಗೆ ನಾವು ತಕೊಂಡು ಬರ್ಬೋದು. ಈಗ ನೋಡ್ರಿ ಏನಂತ ಉಂಟಲ್ಲಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಿಂದ 28ನೇ ವಚನದವರೆಗೆ ಏನದು? ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಣವಣದವರೆಗೆ ಕಾಣಿಸುತ್ತದೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದೋ. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು, ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು. ನನ್ನ ಪ್ರಿಯನೇ, ಯೇಸು ಕ್ರಿಸ್ತನು ತನ್ನ ಬರುವಿಕೆ ಕುರಿತು ಹೇಳುವಾಗ ಆತನು ಹೇಗೆ ವಿವರಣೆ ಮಾಡ್ತಾ ಇದ್ದಾನೆ? ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೆ ಕಾಣಿಸುತ್ತದು. ನನ್ನ ಪ್ರಿಯರೇ, ಮಳೆಗಾಲದಲ್ಲಿ ಮಿಂಚು ಬಂದಾಗ ಯಾವ ರೀತಿಯಲ್ಲಿ ಈ ಮಿಂಚು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದು ಕ್ಷಣ ಮಾತ್ರದಲ್ಲಿ ಅದು ಹರಡುತ್ತದೆ. The lightning strikes so swiftly from one end to the other end. ಯೇಸು ಕ್ರಿಸ್ತನು ಹೇಳಿದ್ದು, ಮನುಷ್ಯ ಕುಮಾರನು ಬರುವಾಗ ಆತನ ಪ್ರತ್ಯಕ್ಷತೆಯಲ್ಲಿ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೆ ಕಾಣಿಸುತ್ತದೋ ಹಾಗೇ ಇರುವುದು. Now that's exactly what we understand. For just as the lightning comes from the east and flashes even to the west, so will the coming of the Son of Man be. Then he said,
wherever the corpse is, there the vultures will gather. Wherever the corpse be, the vultures will be. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು. ನನ್ನ ಪ್ರಿಯರ ಕರ್ತನಾದ ಯೇಸು ಕೊಟ್ಟಂಥ ಪ್ರವಾದನೆಯ ಮಾತು ನೆರವೇರುವಂಥ ದಿನ ಇವಾಗ ಸಮೀಪ ಆಗ್ತಾ ಉಂಟು. Now the angel commands the birds to come and assemble for the great supper of God. ಆಕಾಶದಲ್ಲಿರುವಂಥ ಹಾರಾಡುವ ಎಲ್ಲ ಪಕ್ಷಿಗಳಿಗೆ ಬನ್ನಿರಿ. What a great invitation. The invitation from the angel to the birds, come. Come. For what? Come for what? ದೇವರು ಮಾಡಿಸುವ ಮಹಾ ಭೋಜನಕ್ಕೆ. ಯಾರು ಭೋಜನ ತಯಾರು ಮಾಡಿದ್ದಾರೆ ಪಕ್ಷಿಗಳಿಗೀಗ? ದೇವರು ಸಿದ್ಧ ಮಾಡಿದ್ದಾನೆ. ಯಾವ ಭೋಜನ ಅಂತೆ ಅದು? ರಾಜರ ಮಾಂಸ, ಸಹಸ್ರ ಅಧಿಪತಿಗಳ ಮಾಂಸ, ಪರಾಕ್ರಮಶಾಲಿಗಳ ಮಾಂಸ, ಕುದುರೆಗಳ ಮಾಂಸ, ರಾಹುತರ ಮಾಂಸ, ಸ್ವತಂತ್ರರ ಮಾಂಸ, ದಾಸರ ಮಾಂಸ, ದೊಡ್ಡವರ ಮಾಂಸ, ಚಿಕ್ಕವರ ಮಾಂಸ, ಇವರೆಲ್ಲರ ಮಾಂಸ ತಿನ್ನಲಿಕ್ಕೆ ಬನ್ನಿ. ದೇವರು ತನ್ನ ದೂತನ ಮೂಲಕವಾಗಿ ಪಕ್ಷಿಗಳಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ, ಬನ್ನಿ, ಕಮಾನ್. ಇಡೀ ಲೋಕದಲ್ಲಿ ಹಾರುವಂಥ, ಅದು ಹದ್ದುಗಳಿರ್ಬೋದು, ರಣಹದ್ದುಗಳಿರ್ಬೋದು, ಅಥವಾ ಇನ್ಯಾವ ಈ ಮನುಷ್ಯನ ಈ ಹೆಣವನ್ನು ತಿನ್ನುವುದಕ್ಕೆ ಸಿದ್ಧರಾಗಿರುವಂಥ ಯಾವ ಪಕ್ಷಿಗಳೇ ಆಗಲಿ, ನೀವೆಲ್ಲ ಬನ್ನಿ, ನಿಮಗೊಂದು ದೊಡ್ಡ ಭೋಜನ ನಾನು ಸಿದ್ಧ ಮಾಡಿದ್ದೇನೆ. ನನ್ನ ಪ್ರಿಯರೇ, now this will not be the first time birds have feasted on human carcasses in scripture. ದೇವರ ವಾಕ್ಯದಲ್ಲಿ ಮೊದಲನೇದಾಗಿ ಈ ರೀತಿಯಲ್ಲಿ ಪಕ್ಷಿಗಳು, ರಣಹದ್ದುಗಳು ಮನುಷ್ಯನ ಮಾಂಸವನ್ನು ತಿನ್ನಲಿಕ್ಕಾಗಿ ಸೇರಿ ಬಂದದ್ದಲ್ಲ. When you look into Isaiah chapter 18 and verse 6, ಯೆಶಾಯನ ಪ್ರವಾದನೆ 18ನೇ ಅಧ್ಯಾಯ 6ನೇ ವಚನ, now that is describing the results of judgment on Cush. That is the modern Ethiopia. ಕುಶ್ ದೇಶ ಅಂತ ಹೇಳಿದರೆ ಈಗಿರುವಂಥ ಐಥಿಯೋಪ್ಯ ದೇಶ. You know what the scripture says? Listen to me very carefully. Listen to me very carefully. Jeremiah chapter 7 and verse 33. They will be left together for mountain birds of prey and for the beasts of the earth, and the birds of prey will spend the summer feeding on them. ಇದು ಯೆಶಾಯನ ಹೇಳುವಂಥದ್ದು. ಆಮೇಲೆ ಅದೇ ವಿಷಯವನ್ನು ಯೆರೆಮೀಯನು ತನ್ನ ಗ್ರಂಥದಲ್ಲಿ 7ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳ್ತಾನೆ. The dead bodies of this people will be food for the birds of the sky and for the beasts of the earth, and no one will frighten them away. ನನ್ನ ಪ್ರಿಯರೇ, the word of God also speaks in the book of Ezekiel. ಯೆಹೆಜ್ಕೇಲನ ಗ್ರಂಥಕ್ಕೆ ನೀವು ಬರುವಾಗ 39ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ಇನ್ನೊಂದು ಬಾರಿ ಯೆಹೆಜ್ಕೇಲ್ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? As for you, son of man, thus saith the Lord God, speak to every kind of bird and to every beast of the field. Assemble and come, gather from every side to my sacrifice, which I am going to sacrifice for you as a drink, as a great sacrifice.
on the mountains of Israel, that you may eat the flesh and drink the blood. You shall eat the flesh of mighty men and drink the blood of the princes of the earth, as though they were rams, lambs, goats, and bulls. ಅದೇನು ಪ್ರಾಣಿಗಳ ವಧೆ ಮಾಡಿದ ಹಾಗೆ ಮನುಷ್ಯರ ವಧೆಯಾಗಿರ್ತದೆ. ಆಲ್ ಆಫ್ ದೆಮ್ ಫ್ಯಾಟ್ಲಿಂಗ್ಸ್ ಆಫ್ ಬಾಷಾನ್, ಬಾಷಾಯಿನ ಕೊಬ್ಬಿದಂಥ ಹೋರಿಗಳಂತಿರುವುದು. ಸೊ ಯು ವಿಲ್ ಈಟ್ ಫ್ಯಾಟ್ until you are glutted, and drink the blood until you are drunk from my sacrifice, which I have sacrificed for you. ನಿಮಗಾಗಿ ಮಾಡಿದಂಥ ಯಜ್ಞ. ಪಕ್ಷಿಗಳೇ, ಗಿಡುಗಗಳೇ, ಬನ್ರಿ, ಕುಡೀರಿ, ತಿನ್ರಿ. You will be glutted at my table with horses and charioteers, with mighty men and all the men of the war. ನನ್ನ ಪ್ರಿಯರೇ, as I am coming to the close, the brief but catastrophic day of the Lord, destruction will result in an unprecedented slaughter. ಮನುಷ್ಯನಿಂದ ಗ್ರಹಿಸಲಿಕ್ಕಾಗದಂಥ ಒಂದು ಮಾರಣ ಹೋಮ ನಡೆಯಲಿಕ್ಕೆ ಉಂಟು. Uncounted millions of dead bodies will be thrown about 200-mile length. ನಾವು ಅದನ್ನು ಆಗಲೇ 14ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಪ್ರಕಟಣೆ ಗ್ರಂಥವನ್ನು ಅಧ್ಯಯನ ಮಾಡುವಾಗ 20ನೇ ವಚನ 14ನೇ ಅಧ್ಯಾಯದಲ್ಲಿ ಅದನ್ನು ಗಮನಿಸಿದ್ದೇವೆ. Even after the birds have gorged themselves, it will take 7 months to bury the remaining corpses. ಎಲ್ಲ ಗಿಡುಗಗಳು, ಪಕ್ಷಿಗಳು, ಲೋಕದ ಎಲ್ಲ ಪಕ್ಷಿಗಳು ಇವರ ಎಲ್ಲ ಮಾಂಸ ತಿಂದು 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 ಇನ್ನು ಉಳಿದಂಥ ಆ ಸತ್ತ ಶರೀರಗಳನ್ನು ಹೂಡಲಿಕ್ಕೆ 7 ತಿಂಗಳ ಕಾಲ ಬೇಕಂತ. ನನ್ನ ಪ್ರಿಯರೇ, that will be the awful, dangerous, horrible day. The Lord is coming. The Lord is coming. ನಮ್ಮ ಕರ್ತನಾದ ಯೇಸು ನ್ಯಾಯ ತೀರಿಸುವುದಕ್ಕಾಗಿ ಆತನು ಬರುತ್ತಾನೆ. Are we ready now? We need not be ready for the slaughterhouse of the day of the Lord. ಕರ್ತನ ದಿನದ ಆ ಮಾರಣ ಹೋಮಕ್ಕೆ ನಾವು ಸಿದ್ಧರಾಗಬೇಕಾಗಿಲ್ಲ. But today is the day when you can accept Jesus and be ready to meet the Lord in the mid-air. ಮಧ್ಯಾಕಾಶದಲ್ಲಿ ಕರ್ತನನ್ನು ಎದುರುಗೊಳ್ಳುವಂಥ ಒಂದು ಭಾಗ್ಯ ದೇವರು ನಿನಗೆ ಕೊಟ್ಟಿದ್ದಾನೆ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳಿಗಾಗಿ ಸ್ತೋತ್ರ. ನಾವು ನಿನ್ನ ವಾಕ್ಯವನ್ನು ಕೇಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹ ಮಾಡು. ನಮ್ಮ ಜೀವನದಲ್ಲಿ ನೀನು ಏನು ಉದ್ದೇಶ ಇಟ್ಟಿದೆಯೋ ಆ ಉದ್ದೇಶವನ್ನು ನೀನು ನೆರವೇರಿಸು. ನಿನ್ನ ಕೈಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ. ಈ ವಾಕ್ಯವನ್ನು ನೀನು ಆಶೀರ್ವದಿಸು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.